ಜಾನ್ವಿ ಅವರೇ, ರೀ ಬಂದಿರಿ. ಏನಿಲ್ಲ, ಒಣಗಿರೋ ಬಟ್ಟೆ ಎಲ್ಲ ಮರ್ಸ್ಕೊಂಡ್ ಬರಕ್ ಹೋಗಿದ್ದೆ. ಇನ್ನೇನು ಇದನ್ನ ಪ್ಯಾಕ್ ಮಾಡಿದ್ರೆ ಆಗೋಯ್ತು, ಹೊರಡೋಣ. ಯಾಕೆ ನನ್ನ ಹತ್ರ ವಿಷಯ ಮುಚ್ಚಿಟ್ರಿ? ಯಾವ ವಿಷಯ? ನಿಮ್ ರಿಸಲ್ಟ್ ನಾಳೆ ಬರ್ತಿದೆ ಅನ್ನೋ ವಿಷಯ. ಅದ ಅದ್ ನಿಮಗೆ ಗೊತ್ತಿತ್ತಲ್ಲ ಮೊದ್ಲೇ? ರಿಸಲ್ಟ್ ಬರುತ್ತೆ ಅಂತ ಗೊತ್ತಿತ್ತು, ಆದ್ರೆ ನಾಳೆನೆ ಬರುತ್ತೆ ಅಂತ ನನಗೆ ಗೊತ್ತಾಗ್ಬೇಕಪ್ಪ. ನೀವ್ ಹೇಳ್ಬೇಕು ತಾನೆ. ಅಯ್ಯೋ ಪರವಾಗಿಲ್ಲ ಬಿಡಿ, ಹೇಗೋ ಆನ್ಲೈನ್ ಬರುತ್ತಲ್ವಾ, ಮನೆಗೆ ಹೋಗಿ ನೋಡಿದ್ರಾಯ್ತು. ಯಾಕೆ ಹಾಗೆ ಮಾತಾಡ್ತಿದ್ರ ಜಾನ್ವಿ ಅವರೇ? ಅವತ್ತು ನಾನು ಹೇಳಿದ್ದಕ್ಕೆ ಇವತ್ತು ನಿಮ್ಮ ಮನಸ್ಸಲ್ಲಿ ಬೇಜಾರಿದೆಯಾ? ಅಯ್ಯೋ ಇಲ್ಲ ರೀ, ಯಾವ ಬೇಜಾರು ಇಲ್ಲ. ನೀವ್ ಹೇಳಿದ್ ಸರಿಯಾಗೇ ಇದೆ. ರಿಸಲ್ಟ್ ನೋಡೋದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಏನಿದೆ? ಅಲ್ಲೇ ನೋಡೋ ಅವಕಾಶ ಇದ್ದಾಗ ಮನೆಯಲ್ಲಿ ಆರಾಮಾಗಿ ನೋಡ್ಬೋದಲ್ಲ. ನಾನು ಈ ಮಾತನ್ನು ಒಪ್ಪೋದಿಲ್ಲ. ಅಲ್ಲ, ಮನೇಲಿ ಕೂತ್ಕೊಂಡು ಮೊಬೈಲ್ ರಿಸಲ್ಟ್ ನೋಡೋದಕ್ಕೂ ಲೈವ್ ಕಾಲೇಜಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇಲ್ವಾ? ನಾಳೆ ರಿಸಲ್ಟ್ ಡೇ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕಾಲೇಜಿಗೆ ಬಂದಿರ್ತಾರೆ. ಅವನ್ನೆಲ್ಲ ನೋಡಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಮತ್ತೆ ಯಾವತ್ತು ಸಿಗ್ತಾರೋ ಇಲ್ವೋ ನಿಮಗೆ. ಅದು ಅದನ್ನೇ ರಿಸಲ್ಟ್ ನೋಡ್ಬಿಟ್ಟು ಎಲ್ಲರಿಗೂ ಸ್ವೀಟ್ಸ್ ಹಂಚ್ಬೇಕು ಅಂತ ನಿಮ್ಗೆ ಆಸೆ ಆಗ್ತಿಲ್ವಾ? ಅದೆಲ್ಲ ಬಿಡಿ, ಅದೆಲ್ಲದಕ್ಕಿಂತ ನಿಮ್ ಖುಷಿ ಮುಖ್ಯ. ಅದು ಅಲ್ಲದೆ ನೀವು ಆಫೀಸಿಗೆ ರಜಾ ಹಾಕಿ ನನ್ನ ಜೊತೆ ಇರೋದು ನನಗೆ ಮೊದಲೇ ಆಗಲ್ಲ. ಇವಾಗಲೇ 3 ದಿವಸ ರಜಾ ಆಗಿದೆ. ಬಾಸೇ ಕೆಲಸ ಮಾಡಿಲ್ಲ ಅಂದ್ರೆ ಅವರೆಲ್ಲ ಏನ್ ಮಾಡ್ತಾರೆ? ಯಥಾ ರಾಜ ತಥಾ ಪ್ರಜಾ ಅನ್ನೋ ಥರ ಆಗುತ್ತೆ. ಅದಕ್ಕೆ ಬೇಡ ಅಂತಿರೋದು. ಇವತ್ತು ನಾವಿಲ್ಲಿಂದ ಹೊರಡ್ತಾ ಇಲ್ಲ. ನಾಳೆ ನಿಮ್ಮ ಕಾಲೇಜ್ಗೆ ಹೋಗಿ ರಿಸಲ್ಟ್ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಓಕೆ? ಅಲ್ಲ ರೀ, ಅದು ಸರಿ, ನಿಮ್ಮ ಇಷ್ಟನೇ ನನ್ನ ಇಷ್ಟ. ಹಾಗೆ ಮಾಡೋಣ. ಸರಿ, ಹಾಗೆ ಮಾಡೋಣ. ಅಯ್ಯೋ, ಇದು ಎಲ್ಲೆಲ್ಗೋ ಹೋಯ್ತೈತಲ್ಲಪ್ಪ. ಈ ವಿಷಯ ಏನಾದರೂ ಅವ್ರ ಮನೇಲಿ ಗೊತ್ತಾಗಿರ್ಬೋದಾ? ತತ್ತರಿಕೆ, ಇದೊಳ್ಳೆ ಕಥೆ ಆಯಿತು. ಇವ್ರು ಕೂಡ ಟೆನ್ಷನ್ಗೆ ನನ್ನ ಕಂಪ್ನಿ ಜೊತೆ ಮಾತಾಡೋಕ್ಕೆ ಆಗಲಿಲ್ಲ. ಏನು ಮಾಡ್ತಿದ್ದಾರೋ, ಹೆಂಗಿದ್ದಾರೋ. ಅವತ್ತು ದೇವಸ್ಥಾನದಲ್ಲಿ ಸಿಕ್ಕಾಗ ಮಾಮೂಲಿ ಹೆಂಗೆ ಇದ್ರು, ಹಾಗಾದ್ರೆ ಅವ್ರ ಮನೇಲಿ ವಿಷಯ ಹೇಳಿಲ್ವಾ? ಏನು ಮಾಡ್ತಿದ್ದಾರೆ? ಒಂದು ಫೋನ್ ಮಾಡಮ್ಮ. ಮೇಡಮ್, ಹೆಂಗಿದ್ದೀರಿ? ಮೊನ್ನೆ ಕಾಲ್ ಮಾಡ್ತೀನಿ ಅಂತೇಳಿ ಮಾಡಲಿಲ್ಲ. ಸಾರಿ ಗೌಡ್ರೆ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಓ, ಅದೇ ನೆನ್ನೆ ಮುದ್ದಮ್ಮನಿಗೆ ಸ್ಕೂಲ್ ಇತ್ತಲ್ಲ, ನೆನ್ನೆನಾದ್ರು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ. ನೀವು ಮಾಡನೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ ಗೌಡ್ರೆ, ಹೀಗೆ ಕೆಲಸದ ಮಧ್ಯೆ ಫೋನ್ ಮಾಡೋಕ್ಕಾಗಲಿಲ್ಲ. ಹೋಗ್ಲಿ ಬಿಡಿ ಮೇಡಮ್. ಮಗಳು ಸ್ಕೂಲ್ಗೆ ಹೋಗಿದ್ಲಾ? ಖುಷಿ ಪಟ್ಲಾ? ಹಾಂ, ಹೋಗಿ ಬಂದ್ಲು. ಮೇಡಮ್, ನಿಮ್ಮ ಧ್ವನಿ ಯಾಕೋ ಒಂಥರ ಬೇಜಾರಲ್ಲಿದೆಯಲ್ಲ, ಏನಾಯಿತು? ಹಾಗೇನಿಲ್ಲ ಗೌಡ್ರೆ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಅದು ಹಾಗೆ ಮೇಡಮ್, ನಿಮ್ಮ ಧ್ವನಿ ಕೇಳಿ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನಾನು ಹೇಳ್ಬಿಡ್ತೀನಿ. ಏನಾಯಿತು ಮೇಡಮ್? ಅದು ಯಾವ ಜನ್ಮದ ಪುಣ್ಯನೋ ಏನೋ, ನೀವು ನನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಗೌಡ್ರೆ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ನಾನು ಏನು ಹೇಳ್ಕೊಳ್ಳೋ ಹಾಗಿಲ್ಲ. ಸಮಯ ಬಂದಾಗ ನಾನೇ ನಿಮಗೆ ಹೇಳ್ತೀನಿ. ಮೇಡಮ್ ಅವ್ರು ಯಾರಿಗೂ ಹೇಳಲಿಲ್ಲ ಅಂದರೆ ಒಂದಕ್ಕೆ ಏನು ಮಾಡಬೇಕು?
ದೇವ್ರಿಗೆ ಗೊತ್ತಾಗ್ಬೇಕು. ಲಕ್ಷ್ಮಿ, ರೀ ನಾನ್ ಎಷ್ಟು ಹೇಳಿದ್ರು ನೀವ್ ಮರ್ತೋಗ್ತೀರಾ ಅಲ್ವಾ? ಏನು? ಎಲ್ಲಿ ನನ್ ಹೋಳಿಗೆ? ಅಯ್ಯೋ ಲಕ್ಷ್ಮಿ, ಅದು ಕೆಲಸದ ಒತ್ತಡದಲ್ಲಿ ಮರ್ತೇ ಬಿಟ್ಟೆ, ಕ್ಷಮಿಸ್ಬಿಡು. ನನಗ್ ಗೊತ್ತು ರೀ, ನಿಮ್ಗೆ ಕೆಲ್ಸ ಒಂದ್ ಬಿಟ್ರೆ ಏನು ನೆನ್ಪಿರೋಲ್ಲ. ನನಗ್ ಗೊತ್ತಿತ್ತು ನೀವ್ ಹೀಗೆ ಮಾಡ್ತೀರಾ ಅಂತ, ಅದಕ್ಕೆ ವೆಂಕಿ ಕೈಯಲ್ಲಿ ತರ್ಸಿದೀನಿ. ಅಂದ್ರೆ ನಾನು ಮರ್ತೋಗ್ತೀನಿ ಅಂತ ನಿನ್ಗಾಗ್ಲೇ ಗೊತ್ತಿತ್ತಾ? ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನೀವ್ ಯಾವಾಗ ಹೇಗಿರ್ತೀರಾ ಅಂತ ನನಗ್ ಗೊತ್ತಿಲ್ವಾ? ನೀವೇನಾದ್ರೂ ತರೋರ್ ಹಾಕಿದ್ರೆ ನನ್ಗೊಂದು ಫೋನ್ ಮಾಡ್ತಿದ್ರಿ. ನೀವ್ ಫೋನ್ ಮಾಡ್ಲಿಲ್ಲ ಅಂದ್ಮೇಲೆ ಅದನ್ನ ಮರ್ತಿದ್ದೀರಾ ಅಂತ ತಾನೇ ಅರ್ಥ. ಸತ್ಯ ಲಕ್ಷ್ಮಿ, ಮನಸ್ಸಲ್ಲಿ ಏನೇನೋ ಆಲೋಚನೆ ಇದ್ರೆ ಏನು ನೆನಪಾಗಲ್ಲ. ಪರವಾಗಿಲ್ಲ, ಕಾಫಿ ಕುಡೀರಿ, ಏನು ಯೋಚನೆ ಮಾಡ್ಬೇಡಿ. ರೀ, ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ವಲ್ಲ, ಆರಾಮಾಗಿದ್ದೀನಿ. ನೀನು ನನ್ನ ಪಕ್ಕ ರಾಣಿ ತರ ಇದ್ರೆ ಈ ರಾಜನ್ಗೆ ಏನೂ ಆಗಲ್ಲ. ಸಾಕು ಸಾಕು. ಆದ್ರೆ ಈ ರಾಣಿ ಏನ್ ಹೇಳಿದ್ರು ಈ ರಾಜನ್ಗೆ ನೆನ್ಪೇ ಇರಲ್ಲ, ಮರ್ತೋಗತ್ತೆ ಅಲ್ವಾ?